Welcome back to our channel. Third Standard Santur Part 1, Chapter 3, Best Friends. Here, best friends are shapes. ಇಲ್ಲಿ ಬೆಸ್ಟ್ ಫ್ರೆಂಡ್ಸ್ ಯಾರಿದ್ದಾರೆ ಅಂದರೆ ಶೇಪ್ಸ್ ಇದ್ದಾರೆ. ಸೊ ಲೆಟಸ್ ರೀಡ್ ಅಂತ ಒಂದು ಚಾಪ್ಟರ್ ಇದೆ ನೋಡೋಣ. ದೇರ್ ವರ್ ಫೋರ್ ಫ್ರೆಂಡ್ಸ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ಒನ್ ಡೇ there began a fight between the friends. Each of them said they were the best. ದೇರ್ ವರ್ ಫೋರ್ ಫ್ರೆಂಡ್ಸ್. ಇಲ್ಲಿ 4 ಜನ ಫ್ರೆಂಡ್ಸ್ ಇದ್ದರು. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ಯಾರದು? ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ದೇ ಆರ್ ದ ಫೋರ್ ಫ್ರೆಂಡ್ಸ್. ಒನ್ ಡೇ ದೇರ್ ಬಿಗ್ಯಾನ್ ಅ ಫೈಟ್ ಬಿಟ್ವೀನ್ ದ ಫ್ರೆಂಡ್ಸ್. ಅವ್ರ ಮಧ್ಯೆ ಒಂದು ಜಗಳ ಆಯಿತು, ಕಲಹ ಆಯಿತು, ಫೈಟ್ ಆಯಿತು. ಈಚ್ ಆಫ್ ದಮ್, ಪ್ರತಿಯೊಬ್ಬರು, ಈಚ್ ಆಫ್ ದಮ್ ಸೆಡ್ ದೇ ವರ್ ದ ಬೆಸ್ಟ್. ಪ್ರತಿಯೊಬ್ಬರು ಹೇಳ್ತಾ ಇದ್ರು ನಾನು ಬೆಸ್ಟ್ ಅಂತ, ಐ ಆಮ್ ದ ಬೆಸ್ಟ್ ಅಂತ. ಸೊ ಕಂಟಿನ್ಯೂ ದ ಲೆಸನ್. Circle said, I am the best. I am round and beautiful. I have no sharp edges. Children use me to draw a smiling face. There are so many beautiful things in my shape. I am the best. ಸೊ ಸರ್ಕಲ್ ಹೇಳುತ್ತೆ, ಸರ್ಕಲ್ ಸೈಡ್ ಐ ಆಮ್ ದ ಬೆಸ್ಟ್. ನಾನೇ ತುಂಬ ಚೆನ್ನಾಗಿದ್ದೀನಿ, ಬೆಸ್ಟ್ ಇದ್ದೀನಿ. ಐ ಆಮ್ ರೌಂಡ್ ಆ್ಯಂಡ್ ಬ್ಯೂಟಿಫುಲ್. ನಾನು ಹೇಗಿದ್ದೀನಿ? ರೌಂಡ್ ಆಗಿದ್ದೀನಿ ಮತ್ತು ಬ್ಯೂಟಿಫುಲ್ ಆಗಿದ್ದೀನಿ. ಐ ಹ್ಯಾವ್ ನೋ ಶಾರ್ಪ್ ಎಡ್ಜಸ್. ನನಗೆ ಶಾರ್ಪ್ ಆಗಿರೋ ಎಡ್ಜಸ್ ಇಲ್ಲ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಎ ಸ್ಮೈಲಿಂಗ್ ಫೇಸ್. ನನ್ನನ್ನು ಸ್ಮೈಲಿಂಗ್ ಫೇಸ್ ಮಾಡೋಕ್ಕೆ, ನನಗೆ ಡ್ರಾ ಮಾಡಬೇಕು ಅಂದರೆ ಅವರು ಸರ್ಕಲನ್ನು ಯೂಸ್ ಮಾಡ್ಕೊಳ್ತಾರೆ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಮೈ ಶೇಪ್. ನನ್ನ ಶೇಪ್ನಲ್ಲಿ ತುಂಬ ಬ್ಯೂಟಿಫುಲ್ ಥಿಂಗ್ಸ್ ಇದೆ. ಐ ಆಮ್ ದ ಬೆಸ್ಟ್ ಅಂತ. ಸೊ ಹಿಯರ್ ದೇ ಗಿವ್ ಸಮ್ ಪಿಕ್ಚರ್ಸ್ ಆಫ್ ದ ಸರ್ಕಲ್ ಶೇಪ್ಸ್. ವಾಟ್ ಆರ್ ದ ಪಿಕ್ಚರ್ಸ್? ಸೊ ರೋಟಿ ಆರ್ ಚಪಾತಿ, ಬಾಲ್, ಆರೆಂಜ್, wheel, flower and woolen. So these are the circle shaped things. Okay. Next, the other shapes refused to agree with the circle. Square then said, I am the best. I have 4 sides and all of them are equal in size. Children eat many sweets which are square in shape. I look very beautiful and so I am the best. ದ ಅದರ್ ಶೇಪ್ಸ್ ರೆಫ್ಯೂಸ್ಡ್ ಅಂದರೆ ತಿರಸ್ಕರಿಸಿದವು. ಟು ಅಗ್ರಿ, ಒಪ್ಕೊಳ್ಳೋದನ್ನು ತಿರಸ್ಕರಿಸಿದವು. ವಿತ್ ದ ಸರ್ಕಲ್, ಸರ್ಕಲ್ ಹೇಳಿದ್ದನ್ನು ಉಳಿದ ಶೇಪ್ಗಳು ಒಪ್ಕೊಳ್ಳಿಲ್ಲ. ಸ್ಕ್ವೇರ್ ದೆನ್ ಸೆಡ್, ಈಗ ಸೆಕೆಂಡ್ ಯಾರು ಬಂದರು? ಸ್ಕ್ವೇರ್. ಸ್ಕ್ವೇರ್ ದೆನ್ ಸೆಡ್, ಐ ಆಮ್ ದ ಬೆಸ್ಟ್. ನಾನೇ ತುಂಬ ಬೆಸ್ಟ್ ಇದ್ದೀನಿ. ಐ ಹ್ಯಾವ್ 4 ಸೈಡ್ಸ್, ಆಲ್ ಆಫ್ ದೆಮ್ ಆರ್ ಈಕ್ವಲ್ ಇನ್ ಸೈಜ್. ನನಗೆ 4 ಸೈಡ್ಸ್ ಇದೆ, ಬಟ್ ಆಲ್ ಸೈಡ್ಸ್ ಏನಾಗಿದೆ? ಸೈಜಲ್ಲಿ ಈಕ್ವಲ್ ಆಗಿದೆ. ಚಿಲ್ಡ್ರನ್ ಈಟ್ ಮ್ಯಾನಿ ಸ್ವೀಟ್ಸ್ ವಿಚ್ ಆರ್ ಸ್ಕ್ವೇರ್ ಇನ್ ಶೇಪ್. ಅಂದರೆ ನನ್ನ ಸ್ಕ್ವೇರ್ ಶೇಪಲ್ಲಿರೋ ಮೆನಿ ಸ್ವೀಟ್ಸ್ನ ಅವರು ತಿಂತಾರೆ. ಐ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೊ ಐ ಆಮ್ ದ ಬೆಸ್ಟ್. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಹಾಗಾಗಿ ನಾನೇ ಬೆಸ್ಟ್ ಅಂತ ಹೇಳುತ್ತೆ. ಸೊ ಹಿಯರ್ ದೇ ಗಿವ್ ಸಮ್ ಸ್ಕ್ವೇರ್ ಶೇಪ್ಡ್ ಪಿಕ್ಚರ್ಸ್. After listening to this, Triangle said in a loud voice, I am the best. Just look at me. I am so beautiful. I have 3 sides. Children use me to draw mountains. They enjoy many yummy snacks in my shape. So I am the best. ಸೊ ಆಫ್ಟರ್ ಲಿಸ್ನಿಂಗ್ ಟು ದಿಸ್, ಇದನ್ನೇ ಕೇಳಿದ ಮೇಲೆ ಟ್ರಯಾಂಗಲ್ ಸೈಡ್ ಲೌಡ್ ವಾಯ್ಸ್, ಲೌಡ್ ಅಂದರೆ ಜೋರಾದ ಧ್ವನಿನಲ್ಲಿ ಹೇಳುತ್ತೆ, ಐ ಆಮ್ ದ ಬೆಸ್ಟ್. ನಾನೇ ಬೆಸ್ಟ್ ಇದ್ದೀನಿ. ಜಸ್ಟ್ ಲುಕ್ ಎಟ್ ಮೀ, ನೋಡಿ ನನ್ನ ನೋಡಿ. ಐ ಆಮ್ ಸೋ ಬ್ಯೂಟಿಫುಲ್, ನಾನು ತುಂಬ ಸುಂದರವಾಗಿದ್ದೀನಿ. ಐ ಹ್ಯಾವ್ 3 ಸೈಡ್ಸ್, ನನಗೆ 3 ಸೈಡ್ಸ್ ಇದೆ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಮೌಂಟೇನ್ಸ್. ಮೌಂಟೇನ್ಸನ್ನು ಡ್ರಾ ಮಾಡಬೇಕಾದಾಗ ನನ್ನನ್ನು ಯೂಸ್ ಮಾಡ್ತಾರೆ ಚಿಲ್ಡ್ರನ್. ದೇ ಎಂಜಾಯ್ ಮೆನಿ ಎಮ್ಮಿ ಸ್ನ್ಯಾಕ್ಸ್ ಇನ್ ಮೈ ಶೇಪ್. ಸೊ ಐ ಆಮ್ ದ ಬೆಸ್ಟ್. ಸೊ ಇಲ್ಲಿ ತುಂಬ ಎಮ್ಮಿ ಸ್ನ್ಯಾಕ್ಸ್ನ ಯೂಸ್ ತಗೊಳ್ತಾರೆ ನನ್ನ ಶೇಪಲ್ಲಿರೋದು. ಸೊ ವಿಚ್ ಆರ್ ದೋಸ್? ಇಲ್ಲಿ ವಾಟರ್ ಮೆಲನ್ ಪೀಸ್ ಇದೆ, ಕೇಕ್ ಆಫ್ ಪೀಸ್ ಇದೆ, ಆ್ಯಂಡ್ ವೆನ್ ದ ಅಂಬ್ರೆಲಾ ಇಸ್ ಕ್ಲೋಸ್ಡ್ ಇಟ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್ ಶೇಪ್, ರಾಕೆಟ್ಸ್, some flags are in triangle shape, some leaves are in triangle shape.
and also samosa, uh, and pizza piece. These are all in the triangle shape. So next, listening to the other three friends, Rectangle laughed aloud. Of course not. No one can be better than me. I have four sides. Two are equally long and two are equally short. I look so beautiful. Children enjoy biscuits and chocolates in rectangle shape. They also use so many things in my shape. I am the best, said the rectangle. ಸೊ ಇಲ್ಲಿ ಲಿಸ್ನಿಂಗ್ ಟು ದ ಅದರ್ ತ್ರೀ ಫ್ರೆಂಡ್ಸ್, ಮೂರು ಉಳಿದ ಫ್ರೆಂಡ್ಸ್ ಏನಿದ್ರಲ್ಲ, ಸರ್ಕಲ್, ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲ್, ಅವ್ರದ್ದೆಲ್ಲ ಹೇಳಿದ್ದನ್ನು ಕೇಳಿರ್ತಕ್ಕಂತಹ ರೆಕ್ಟ್ಯಾಂಗಲ್ ಹೇಳುತ್ತೆ, ಇನ್ನು ಲಾಫ್ಡ್ ಅಲೌಡ್, ಜೋರಾಗಿ ನಗುತ್ತೆ. ಅಫ್ ಕೋರ್ಸ್ ನಾಟ್, ಖಂಡಿತವಾಗ್ಲೂ ಅಲ್ಲ. ನೋ ಒನ್ ಕ್ಯಾನ್ ಬಿ ಬೆಟರ್ ದೆನ್ ಮೀ, ಯಾರು ನನ್ನಷ್ಟು ಬೆಟರ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಐ ಹ್ಯಾವ್ ಫೋರ್ ಸೈಡ್ಸ್, ನನಗೆ ಕೂಡ ಫೋರ್ ಸೈಡ್ಸ್ ಇದೆ. ಟೂ ಆರ್ ಈಕ್ವಲಿ ಲಾಂಗ್, ಟೂ ಆರ್ ಈಕ್ವಲಿ ಶಾರ್ಟ್, ಅಂದರೆ ಎರಡು ಈಕ್ವಲ್ ಆಗಿ ಸಮನಾದ ಉದ್ದ ಒಂದು ಲೈನ್ಸು, ಸೈಡ್ಸು, ಇನ್ನು ಸಮನಾದ ಶಾರ್ಟ್ ಸಣ್ಣ ಸೈಡ್ಸ್ ಇದೆ ನನಗೆ. ಐ ಲುಕ್ ಸೋ ಬ್ಯೂಟಿಫುಲ್, ನಾನು ತುಂಬ ಸುಂದರವಾಗಿ ಕಾಣ್ತೀನಿ. ಚಿಲ್ಡ್ರನ್ ಎಂಜಾಯ್ ಬಿಸ್ಕಿಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಇನ್ ರೆಕ್ಟ್ಯಾಂಗಲ್ ಶೇಪ್. ಚಿಲ್ಡ್ರನು ರೆಕ್ಟ್ಯಾಂಗಲ್ ಶೇಪಲ್ಲಿರ್ತಕ್ಕಂಥ ಬಿಸ್ಕೆಟ್ಸು ಮತ್ತು ಚಾಕ್ಲೇಟ್ಸ್ನ ಎಂಜಾಯ್ ಮಾಡ್ತಾರೆ. ದೇ ಆಲ್ಸೋ ಯೂಸ್ ಮನಿ ಥಿಂಗ್ಸ್ ಇನ್ ಮೈ ಶೇಪ್. ಅವರು ನನ್ನ ಶೇಪಲ್ಲಿರ್ತಕ್ಕಂಥ ಬೇರೆ ಬೇರೆ ಥಿಂಗ್ಸ್ನ ಕೂಡ ಯೂಸ್ ಮಾಡ್ತಾರೆ. ಐ ಆಮ್ ದ ಬೆಸ್ಟ್, ಸಡ್ ದ ರೆಕ್ಟ್ಯಾಂಗಲ್ ಹೇಳುತ್ತೆ. ರೆಕ್ಟ್ಯಾಂಗಲ್ ಹಿಯರ್ ಸೋ ಮೆನಿ ಥಿಂಗ್ಸ್, and they give example as a rectangle shaped things. You have to say the children to observe all the pictures, what the other things are in the shapes, or circle, a square, a triangle, or rectangle. Okay, so here is a question to the children: what do you think will happen now? ಈಗೇನಾಗುತ್ತೆ? ಸೊ ಅವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ, ನಾನು ಬೆಸ್ಟ್ ಅಂತ ಹೇಳ್ತಾರೆ. ಏನಾಗ್ಬೋದು ಅಂತ ಕ್ವಶನ್ ಕೇಳಿದ್ದು. ಸೊ ಸ್ಟೂಡೆಂಟ್ ಮೇ ಆನ್ಸರ್, ಡಿಫ್ರೆಂಟ್ ಆನ್ಸರ್ಸ್ ಆರ್ ದೇರ್. ದ ಫ್ರೆಂಡ್ಸ್ could not decide who was the best among them. They decided to ask the first person they meet. So the friends could not decide who was the best among them. ಅವರಲ್ಲಿ ಯಾರು ಬೆಸ್ಟ್ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ದೇ ಡಿಸೈಡೆಡ್ ಟು ಆಸ್ಕ್ ದ ಫಸ್ಟ್ ಪರ್ಸನ್ ದೇ ಮೀಟ್. ಅವ್ರೀಗ ತಮ್ಮನ್ನು ಯಾರು ಮೀಟ್ ಮಾಡ್ತಾರಲ್ಲ ಫಸ್ಟ್ ಪರ್ಸನ್ನ, ಅವ್ರನ್ನ ಕೇಳಬೇಕಂತ ಅಂದ್ಕೊಂಡ್ರು. ಆಫ್ಟರ್ ಸಮ್ ಟೈಮ್ ದೇ ಮೆಟ್ ಎ ಸ್ಟಾರ್. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತಾದಮೇಲೆ, ದೇ ಮೆಟ್ ಎ ಸ್ಟಾರ್, ಒಬ್ಬ ಸ್ಟಾರ್ ಸಿಗುತ್ತೆ ಅದಕ್ಕೆ. ದೇ ಸ್ಟಾಪ್ಡ್ ಹರ್ ಆ್ಯಂಡ್ ಟೋಲ್ಡ್ ಹರ್ ಆಫ್ ದೇರ್ ಫೈಟ್. ಅವರು ಅವ್ರನ್ನ ನಿಲ್ಲಿಸಿ ತಮ್ಮ ಫೈಟ್ ಬಗ್ಗೆ, ತಮ್ಮ ಒಂದು ವಾದ ಏನಿತ್ತಲ್ಲ ಅದ್ರ ಬಗ್ಗೆ ಹೇಳುತ್ತೆ. ದೇ ಆಸ್ಕ್ಡ್ ಹರ್ ಟು ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಾಂಗ್ ದೆಮ್. ಆ ಸ್ಟಾರ್ಗೆ ಕೇಳ್ತವೆ, ಯಾರು ನಮ್ಮಲ್ಲಿ 4 ಜನದಲ್ಲಿ 4 ಮೆಂಬರ್ಸಲ್ಲಿ ಬೆಸ್ಟ್ ಅಂತ ಹೇಳಿ. ಸೊ ದ ಸ್ಟಾರ್ ವಾಸ್ ವೈಸ್. ಸ್ಟಾರ್ ತುಂಬ ಬುದ್ಧಿವಂತಾಗಿತ್ತು. ಶಿ ಲುಕ್ಡ್ ಎಟ್ ಆಲ್ ಆಫ್ ದಮ್, ಎಲ್ಲರ ಜೊತೆ ನೋಡ್ತದೆ, ಎಲ್ಲರನ್ನೂ ಒಂದು ರೌಂಡ್ ನೋಡ್ತು. ಶಿ ಥಾಟ್ ಫಾರ್ ಎ ವೈಲ್, ಸ್ವಲ್ಪ ಥಿಂಕ್ ಮಾಡ್ತು. ದೆನ್ ಶಿ ಸೆಡ್, ಅಲ್ಲಿ ಹೇಳುತ್ತೆ, ಆಲ್ ಆಫ್ ಯು ಆರ್ ಫ್ರೆಂಡ್ಸ್, ನೀವೆಲ್ಲರೂ ಫ್ರೆಂಡ್ಸ್ ಇದ್ದೀರಾ. ದೆನ್ ವೈ ಶುಡ್ ಯು ಫೈಟ್, ಹಾಗಾದರೆ ನೀವು ಯಾಕೆ ಫೈಟ್ ಮಾಡ್ತೀರಾ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ನಾನು ನಿಮಗೆ ತುಂಬ ಮುಖ್ಯವಾಗಿರೋದನ್ನು ಹೇಳ್ತೀನಿ. ಡೂ ಯು ನೋ ವಾಟ್ ಯು ಕುಡ್ ಡೂ ಇಫ್ ಯು ವರ್ ಟುಗೆದರ್? ನಿಮ್ಗೆ ಗೊತ್ತಾ, ನೀವೆಲ್ಲ ಒಟ್ಟಿಗಿದ್ರೆ ಏನು ಮಾಡಬಲ್ರಿ ಅಂತ? ಏನು ಮಾಡ್ತಾರೆ ಅವರು? ಯು ಕುಡ್ ಕ್ರಿಯೇಟ್ ದ ಮೋಸ್ಟ್ ಬ್ಯೂಟಿಫುಲ್ ಪಿಕ್ಚರ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ನೀವು ಏನು ಮಾಡ್ತೀರಾ? ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ಸ್ನ, ಪ್ಯಾಟರ್ನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀರಾ. ಜಸ್ಟ್ ಲುಕ್ ಅರೌಂಡ್, ಸ್ವಲ್ಪ ನಿಮ್ಮ ಸುತ್ತಮುತ್ತ ಎಲ್ಲ ನೋಡಿ. ವಿ ಫಂಡ್ ಅಮೇಝಿಂಗ್ ಡಿಸೈನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ಆಲ್ ದ ಶೇಪ್ಸ್. ನಾವು ನಿಮ್ಮ ಒಂದು ಶೇಪಲ್ಲಿ ಇರ್ತಕ್ಕಂಥ ಸುಮಾರಷ್ಟು ವಸ್ತುಗಳನ್ನು ನೋಡಿದ್ದೀವಿ. ಸೊ ಸ್ಟಾಪ್ ಫೈಟಿಂಗ್, ಈಗ ನಿಲ್ಲಿಸಿ, ಫೈಟ್ ನಿಲ್ಲಿಸಿ. ಟುಗೆದರ್ ವಿ ಆಲ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್, ನಾವು ಅದ್ಭುತವನ್ನೇ ಕ್ರಿಯೇಟ್ ಮಾಡ್ಬೋದು. ದ ಫ್ರೆಂಡ್ಸ್ ರಿಯಲೈಸ್ ದೇರ್ ಮಿಸ್ಟೇಕ್ ಆ್ಯಂಡ್ ಪ್ರಾಮಿಸ್ಡ್ ಈಚ್ ಅದರ್ ದಟ್ ದೇ ವುಡ್ ನೆವರ್ ಫೈಟ್ ಅಗೇನ್. ದೇ ರಿಮೇನ್ಡ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಅವರು ಪ್ರಾಮಿಸ್ ಮಾಡ್ತಾರೆ, ವಿ ವುಡ್ ನಾಟ್ ಫೈಟ್ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊತಾರೆ. ದೇ ರಿಮೇನ್ಡ್ ಬೆಸ್ಟ್ ಫ್ರೆಂಡ್ ಆಗಿ ಉಳ್ಕೊತಾರೆ. ದಿಸ್ ಇಸ್ ಆಲ್ ಅಬೌಟ್ ಚಾಪ್ಟರ್ ನಂಬರ್ 3, ಬೆಸ್ಟ್ ಫ್ರೆಂಡ್ಸ್. ಓಕೆ, ನೌ ಲೆಟ್ ಅಸ್ ಸಿ ದ question and answers. Here answer the following: who were the 4 friends? Why were they fighting? Who helped them to end their fight? What lesson did the friends learn in the end? So let us see the answers.
Here are the answers. Who were the four friends? The circle, square, triangle, and rectangle were the four friends. Why were they fighting? They were fighting because each one thought it was the best shape. Who helped them to end their fight? A teacher. Sorry, here a star. Right answer is a star helped them to end their fight. What lesson did the friends learn in the end? They learned that everyone is special and each shape is useful in its own way. So, fifth question, write T for true, F for false. The circle doesn't have sharp edges. True. A square has four sides, but not all of them are equal in size. This is false. All four sides are equal in size. The triangle has two sides. No, wrong answer. Triangle has three sides. The friends could decide who was the best among them. False. ಅವರು ಡಿಸೈಡ್ ಮಾಡೋಕ್ಕೆ could not decide. Who is your friend? What are the things you can do when your friend helps you? ಅಂತ ಇದ್ರೆ ಇಲ್ಲಿ ಕೊಟ್ಟಿದ್ದೀನಿ, ಸೊ ಬೇರೆ ಆನ್ಸರ್ನ ನೀವು ಬರಿಬೋದು. ಮೈ ಫ್ರೆಂಡ್ ಈಸ್ ರಿಯಾ. ಐ ಸೆ ಥ್ಯಾಂಕ್ ಯು, ಹೆಲ್ಪ್ ಮೈ ಫ್ರೆಂಡ್, ಶೇರ್ ಮೈ ಥಿಂಗ್ಸ್ ಆ್ಯಂಡ್ ಬಿ ಕೈಂಡ್. And look around you, talk about the shapes of what you see. Clock ಯಾವ ಶೇಪಲ್ಲಿ? ಸರ್ಕಲಲ್ಲಿ. Book, rectangle. Window, square. Traffic sign, triangle. So these are the answers. Let us speak ಒಂದು ಹೆಡ್ಡಿಂಗಲ್ಲಿ ಆ್ಯಕ್ಟಿವಿಟಿನಲ್ಲಿ ಡಿವೈಡ್ ಇಂಟು ಗ್ರೂಪ್ಸ್ ಆಫ್ 5. ಈಚ್ ಆಫ್ ಯು ವಿಲ್ ಬಿ ಒನ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಆ್ಯಂಡ್ ದ ಸ್ಟಾರ್. ಒಂದು ಮಕ್ಕಳನ್ನು ಗ್ರೂಪಲ್ಲಿ ಮಾಡಿ ಟ್ರಯಾಂಗಲ್, ಸರ್ಕಲ್, ಸ್ಕ್ವೇರ್ ಶೇಪಲ್ಲಿರ್ತಕ್ಕಂಥದ್ದು ಒಂದೊಂದು ಟಾಪಿಕ್ ಕೊಟ್ಟು ಟೇಕ್ ಟರ್ನ್ಸ್ ಆ್ಯಂಡ್ ರೀಡ್ ಔಟ್ ದ ಸ್ಟೋರಿನ ಓದಬೇಕಂತ ಹೇಳಿದ್ರೆ ಎಂಜಾಯ್ ಬೈ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ವಾಟ್ ಯು ಸೇ. ಒಂದು ಎಂಜಾಯ್ ಮಾಡಬೇಕು ಆ್ಯಕ್ಷನ್ ಮಾಡ್ತಾ ಮಾಡ್ತಾ ಅಂತಕ್ಕಂಥದ್ದು ಹೇಳಿದ್ದಾರೆ. ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಲೈನ್ಸ್ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ ಹಿಯರ್. ಎ ಪಿಜನ್ ಆ್ಯಂಡ್ ಆ್ಯನ್ ಆ್ಯಂಟ್ ಬಿಕೇಮ್ ಫ್ರೆಂಡ್ಸ್. Notice that we used a before pigeon and before ant. ನೋಡಿ, a pigeon and ant ಅಂತ ಯೂಸ್ ಮಾಡಿದ್ವಿ. We use a before singular nouns that begin with the consonants and used before singular nouns that begin with the vowel sounds. Vowel sounds means a, e, i, o, u. ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಫಿಲ್ ಅಪ್ ದ ಫಾಲೋಯಿಂಗ್ ಬ್ಲ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸಿಂಗ್ಯುಲರ್ ಆಗಿರೋ ನೌನು ಆವೆಲ್ ಸೌಂಡಿಂದ ಸ್ಟಾರ್ಟ್ ಆದರೆ ಆ್ಯನ್ ಅಂತ, ಕಾನ್ಸೊನೆಂಟ್ ಸೌಂಡಿಂದ ಸ್ಟಾರ್ಟ್ ಆದರೆ ಎ ಅಂತ ಹೇಳಿ ಯೂಸ್ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಸಿಂಗ್ಯುಲರಲ್ಲಿ ಇರಬೇಕು. ಸೊ ಹಿಯರ್ ಸಮ್ ಕ್ವಶನ್ಸ್. Dog is barking at the postman. D is a consonant sound, so we have to write A here. My mother gives chapatis to dash cow every day. Cow is also what consonant, so that's why we have to write A. In summers, dash sparrow builds its nest on the mango tree near our house. Here sparrow is a consonant sound, so answer is A. All three has A. Next, here fill in the blanks using an ಅಂತ ಹೇಳಿದರೆ I saw an eagle yesterday. Maya bought an umbrella for the monsoon. An ice cream man brings his cart in the evenings. ಸೊ ಸಿ ಯಲ್ಲಿ ಎ ಆರ್ ಆ್ಯನನ್ನು ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಡಿಸೈಡ್ ಮಾಡಬೇಕು ಏನ ಆ್ಯನ ಅಂತ ಹೇಳಿಬಿಟ್ಟು. ಸೊ ಡ್ಯಾಶ್ ಬ್ರೌನ್ ಹೆನ್ ಲೆಡ್ ಡ್ಯಾಶ್ ಎಗ್ಸ್ ಅಂತಿದೆ. Brown is start b. B is a consonant sound, so we have to write we have to write A here. Egg, a is a vowel sound, so we have to write an here. Second one, dash eagle sat on dash building antide. Eagle, E is a vowel sound, so we have to write an here. An eagle sat on a building. B is a consonant sound. Mary ate dash apricot dash chiku and orange dash orange ಅಂತ ಇದೆ. ಸೊ ಮೇರಿ ಏಟ್ apricot is a vowel sound, so you have to write an. Mary ate an apricot
dash chiku. Ch is a consonant sound. We have to write A here. Orange. A is a vowel, so we have to write an here. So these are the answers. Next, here they give, let us write underly, paste a picture of your friend. ನಿಮ್ಮ ಫ್ರೆಂಡ್ ಒಂದು ಫೋಟೋಕಾಪಿನ ಪೇಸ್ಟ್ ಮಾಡಬೇಕು. ಆ್ಯಂಡ್ ಹಿಯರ್ ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫ್ರೆಂಡ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಸೊ ಮೈ ಫ್ರೆಂಡ್ಸ್ ನೇಮ್ ಈಸ್ ಸವಿತಾ. My friend name is Savita. He or she. So here she is a girl. She is a girl. She is 40 years old. Her favorite color is pink. She likes to play volleyball. Volleyball. She wants to become teacher. A teacher. ಸೊ ದೀಸ್ ಆರ್ ಆಲ್ ಮೈ ಆನ್ಸರ್ಸ್. ಇವು ನನ್ನ ಆನ್ಸರ್ಸ್ ಇದೆ. ಸೊ ಇಲ್ಲಿ ಮಕ್ಕಳಿಗೆ ಡಿಫ್ರೆಂಟ್ ಆನ್ಸರ್ಸ್ನ ಬರೆಯೋಕ್ಕೆ ಹೇಳಬೇಕು. ಯೂಸ್ ದ ಸ್ಪೇಸ್ ಗಿವನ್ ಬಿಲೋ ಟು ಡ್ರಾ ದ 4 ಫ್ರೆಂಡ್ಸ್ ಯು ಮೆಟ್ ಇನ್ ಚಾಪ್ಟರ್ 3 ಅಂತ ಹೇಳಿದ್ದಾರೆ. ಚಾಪ್ಟರ್ 3ನಲ್ಲಿ ಬಂದಿರತಕ್ಕಂಥ 4 ಫ್ರೆಂಡ್ಸ್ನ ಡ್ರಾ ಮಾಡಿ. ವಾಟ್ ಆರ್ ದ 4 ಫ್ರೆಂಡ್ಸ್ ದೇರ್? ಸರ್ಕಲ್, ಸ್ಕ್ವೇರ್, triangle, rectangle. These are the 4 friends we met in chapter number 3. So next question. Here draw pictures using the 4 friends mentioned in the chapter 3. You can use the pictures given below for ideas ಅಂತ ಇದೆ. ಸೊ ಐಡಿಯಾ ತೊಗೋಬೇಕು. ಸೇಮ್ ಟು ಸೇಮ್ ಕಾಪಿ, ನಾಟ್ ದ ಕಾಪಿ ಟು ಹಿಯರ್. ನಾವಿಲ್ಲಿ ಐಡಿಯಾ ತೊಗೊಂಡು ಇದನ್ನು ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಫನ್ ವಿತ್ ವರ್ಡ್ಸ್. ವರ್ಡ್ಸ್ ಜೊತೆ ಫನ್ ಅಂತಕ್ಕಂಥದ್ದು. ವಾಟ್ ಡೂ ಯು ಡೂ? ನೋಡಿ ಇಲ್ಲಿ ಏನು ಆ್ಯಕ್ಷನ್ ವಿತ್ ಆ್ಯಕ್ಷನ್ ಇದು. ಹೂ ಆರ್ ಯು ಆ್ಯಂಡ್ ವಾಟ್ ಡೂ ಯು ಡೂ? ವಿ ಆರ್ ಬರ್ಡ್ಸ್, ವಿ ಚಿರ್ಪ್ ಆ್ಯಂಡ್ ಸಿಂಗ್. ಹೂ ಆರ್ ಯು ಆ್ಯಂಡ್ ವಾಟ್ ಡೂ ಯು ಡೂ? ವಿ ಆರ್ ಬರ್ಡ್ಸ್, ವಿ ಚಿರ್ಪ್ ಆ್ಯಂಡ್ ಸಿಂಗ್. Who are you and what do you do? We are monkeys, we jump and swing. We are monkeys, we jump and swing. Who are you and what do you do? We are dogs, we run and bark. We are dogs and we run and bark. Next. Who are you and what do you do? We are cats, we mew in the dark. Who are you and what do you do? We are cats, we mew in the dark. Who are you and what do you do? We are elephants, we raise our trunks. We are elephants, we raise our trunks. Who are you and what do you do? Who are you and what do you do? We are lions, we roar and hunt. We are lions, we roar and hunt. ಸೊ ನೆಕ್ಸ್ಟ್ ಇಷ್ಟು ಈ ಒಂದು ಲೆಸನಿಂದ ಒಂದು ಕ್ವಶನ್ ಆನ್ಸರ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.